ಕಡೆ ಏನೋ ಕೇಳ್ಪಟ್ಟೆ ನಾನು, ಸುಗ್ಗಿ ಗುಗ್ಗಿ ಸುಗ್ಗಿ ಅದು ಎಲ್ಲವೂ ಕೂಡ ಮಾಡಿದ್ರು ಅನ್ನುವಂತ. ಈಗ ಅವನು ಕಾಮಿಡಿ ಕಿಲ್ಲಡಿಗಳಿಗೆ ಹೋಗಕ್ ಮುಂಚೆ ಸರ್ ಸೆಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಅಲ್ಲ ನೀವೆಲ್ಲರೂ ಒಂದ್ ಸ್ವಲ್ಪ ಮುಂದಕ್ಕೆ ಹೋಯ್ತಿದ್ರೆ ನಮ್ಮ ಸರೌಂಡಿಂಗ್ ಒಂದು ಬ್ಯಾಕ್ ಸೌಂಡ್ ಆಗ್ತಾ ಇರುತ್ತೆ. ಸರ್ ನೀವು ನಂಬ್ತಿರೋ ಜೊಮೊಟೋಲ್ ಆಗಿರೋ ಅನುಭವಗಳು ಬೇರೆ ಪ್ರಪಂಚನೇ ಕಾಣ್ತಾ ಇತ್ತು ಅದ್ರಲ್ಲಿ. ಆಕ್ಚುಲಿ ಇನ್ನೊಂದೇನಪ್ಪ ಅಂದ್ರೆ ಜೊಮೊಟೋಗೆ ಹೋದ್ರೆ ನಿಮಗೆ 10 ಗಂಟೆ 11 ಗಂಟೆ ಆದ್ಮೇಲೆ ಬೇರೆ ಕಾಣಿಸುತ್ತೆ ದುನಿಯಾ. ಅಂದ್ರೆ ನನಗೂ ಗಿಲ್ಲಿಗೂ ಸುಮಾರು ಸರಿ ಎಷ್ಟೋ ಸರಿ ಊಟಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಹೊಡಿದ್ವಿ ನಾವು. ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ ಅವನಿಗೆ. ಒಳ್ಳೆ ಮುದ್ದೆ, ಒಳ್ಳೆ ಸಾಂಬಾರು, ಒಳ್ಳೆ ರೈಸ್ ಆದರೆ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ತಿನ್ನೋ. ಒಂದ್ ಕಡೆ ಏನೋ ಕೇಳ್ಪಟ್ಟೆ ನಾನು, ಸುಗ್ಗಿ ಗುಗ್ಗಿ ಸುಗ್ಗಿ ಅದು ಎಲ್ಲವೂ ಕೂಡ ಮಾಡಿದ್ರು ಅನ್ನುವಂತ. ನೀವು ಮಾಡಿದಿರಾ? ಓಕೆ, ಸಾಕಷ್ಟು ಓಡಾಡ್ತಾ ಇದೆ ಅದು ಕೂಡ. ಅದು ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಈಗ ಅವನು ಕಾಮಿಡಿ ಕಿಲ್ಲಡಿಗಳಿಗೆ ಹೋಗಕ್ಕೆ ಮುಂಚೆ ಸರ್ ಸೆಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ನಾನು ಟಾಟಾ ಕ್ಯಾಪಿಟಲ್ ಬಜಾಜ್ ಫೈನಾನ್ಸ್ EMI ಕಲೆಕ್ಟ್ ಮಾಡ್ಬೇಕಾದ್ರೆ ಅವಾಗಲೇ 40,000 ರೂಪಾಯಿ ನನ್ನ ಪೇಮೆಂಟು ಒಂದು ತಿಂಗಳಿಗೆ. ನಲ್ಲಿ ಮೂಳೆ ಪಿಒಟು ರಾಂಗ್ ಸೈಡ್ ರಂಗನಾಥ ರೋಲೆಕ್ಸ್ ಎಲ್ಲ ಮಾಡಿದ್ವಿ. ನಮ್ಗೆ ಗೊತ್ತಲ್ಲ, ನೀವೆಲ್ಲರೂ ಒಂದು ಸ್ವಲ್ಪ ಮುಂದಕ್ಕೆ ಹೋಯ್ತಿದ್ರೆ ನಮ್ಮ ಸರೌಂಡಿಂಗ್ಲಿ ಒಂದು ಬ್ಯಾಕ್ ಸೌಂಡ್ ಆಗ್ತಾ ಇರುತ್ತೆ. ಸರ್ ಏನು ಅವನು ಸಿನಿಮಾದಲ್ಲೂ ಕೆಲಸ ಮಾಡ್ತಾರೆ, ನಮಗೆ ಮಾತ್ರ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಮ್ಗೆ ಟಾರ್ಗೆಟ್ ಕೊಡ್ತೀನಿ, ಅವ್ನು ಬೈಯಲಾಗಿ ಇಲ್ಲ ಅಂತ. ಯಾಕಂದ್ರೆ ಆ ಕಂಪ್ನಿ ನಡೆಸ್ತಿದ್ದೆ ನನ್ನ ಸ್ನೇಹಿತ ಸಂದೀಪ್ ಅಂತ. ಅವ್ನು ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ದೆ ನನಗೆ. ಬಟ್ ನಾವು ಫ್ರೀಡಮ್ ಕೊಟ್ಟರು ನಾನು ಇದನ್ನೆಲ್ಲ ಮಾಡ್ಬೇಕಾದ್ರೆ ಡೇ ಆ್ಯಂಡ್ ನೈಟ್ EMI ಕಲೆಕ್ಟ್ ಮಾಡಿದ್ದೀನಿ. 12 ಗಂಟೆ ರಾತ್ರಿ ಗಂಟೆ EMI ಕಲೆಕ್ಟ್ ಮಾಡಿದ್ದೀನಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಟೆ. ಅದಾದಮೇಲೆ ಯಾಕೋ ನನಗೆ ಕಂಫರ್ಟೇಬಲ್ ಜೂಲ್ ಆಗಲಿಲ್ಲ ಅದು. ಸರ್ ಒಂದು ನೀನು ಅದನ್ನು ಮಾಡಬೇಕು, ಇಲ್ಲ ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ನಾನೊಂದು ವಾರ ಟೈಮ್ ಕೊಟ್ಟರು ನನಗೆ. ಒಂದು ವಾರ ಟೈಮ್ ಕಡೆ ಕೊಡೋಕೆ ಹೋಗ್ಬೇಡಿ ಸರ್, ಯಾಕೆ ನಾನು ಸಿನಿಮಾ ಇಂಡಸ್ಟ್ರಿಲಿ ಹೋಗೋಣ ಅಂತ ಅನ್ಕೊಂಡು. ಯಾಕೆ ನಾನು ಡೈಲಾಗ್ ಬರೀತಿದ್ದು ಗಿಲ್ಲಿಗಂತೂ ಹೆವಿ ಫೇವ್ರೇಟ್. ಆ ಡೈಲಾಗ್ ಎಲ್ಲ ತುಂಬ ಫೇವ್ರೇಟ್ ಅವನಿಗೆ. ಯಾಕಂದರೆ ನನ್ನ ಡೈಲಾಗ್ ಅಮೂಲ್ಯ ರತ್ನ ನೋಡೋದು ಗೊತ್ತಾಗುತ್ತೆ ನಿಮಗೆ. 6 ವರ್ಷ ಅಮೂಲ್ಯ ರತ್ನ ಬೇರೆ ಬೇರೆ ರೀತಿ. ಆವಾಗ ಏನು ಮಾಡ್ಬಿಟ್ಟು ಹಿಂಗೆ ಆಗಿದೆ ಗಿಲ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಮೇಟ್ರೆ ಮತ್ತೆ ಕೆಲಸ ಬಿಟ್ಬಿಟ್ಟು ಏನು ಮಾಡ್ತೀರಿ ಸರ್, ಈಗ ಸದ್ಯಕ್ಕೆ ಇರೋದೇ ನಮಗೆ, ನೀವೇ ಪಾಕೆಟ್ ಮನಿಗೆ ಹಂಗೆ ಹಂಗೆ ಅಂತ ಮಾತಾಡೋರು. ಒಂದ್ಸರಿ ಯೋಚನೆ ಮಾಡಿ ಕೂತ್ಕೊಂಡೆ. ಒಂದಿನ ಆಯಿತು ಸರ್ ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ ಬಿಟ್ಬಿಟ್ಟೆ. ಡಿಸೈನ್ ಮಾಡಿಬಿಟ್ಟು ಕೆಲಸಕ್ಕೆ ಬಂದ್ಬಿಟ್ಟೆ. ಚಂದ್ರಲ್ಲಿ ಹೋಟ್ಲಿ ಟೀ ಕುಡಿದು ಕೂತಿದ್ದೆ ಡೌನಲ್ಲಿ, ಅಲ್ಲಿ ಚಾಯ್ ಪಾಯಿಂಟ್ ಅಂತ ಆಯ್ತು. ಅಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಅಲ್ಲಿಗೆ ಸುಗ್ಗಿ ಮತ್ತು ಜೊಮೊಟೊ ಹುಡುಗರು ಬಂದರು. ಬೆಳಿಗ್ಗೆ 6 ಗಂಟೆಗೆ ನಾನು ಲಾಗಿನ್ ಆಗಿ ಸಾಯಂಕಾಲ 6 ಗಂಟೆಗೆ ನಾನು ಅಲ್ಲಿ ಕೂತಿದ್ದೆ. ಬಂದು ಆವಾಗ ಇಲ್ಲ ಕಣೋ ಬರೀ 1400 ರೂಪಾಯಿ ಆಗೈತೆ ಅಷ್ಟೇ ಬೆಳಿಗ್ಗೆಯಿಂದ ಅಂತಂದ. ನನಗೆ ಟೀ ಕುಡಿತಿದ್ದಾಗ ಇಮಿಡಿಯೇಟ್ ಜನ್ಮರ್ 1400 ರೂಪಾಯಿ ಹೇಳ್ತಾವನಲ್ಲ ಅಂತ ಆಯ್ತು. ಆಮೇಲೆ 6 ಗಂಟೆ 1400 ರೂಪಾಯಿ ಆದರೆ ನಾವು 10 ಗಂಟೆ ಮಾಡ್ತಾನಲ್ಲ ಎಷ್ಟಾಗ್ಬೋದು? 2000 ತಿಂಗಳಿಗೆ. ಹೆಂಗೆ ಕೆಲಸ ಮಾಡೋದು ತಡೆಯಪ್ಪ ನೋಡೋಣ ಅಂತ ಅಣ್ಣ ಗುರು ಬಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಮಾತಾಡೋದು. ಅವಾಗ ಒಂದು ಕೆಲವು ಡೌಟ್ ಇರುತ್ತಲ್ಲ ನನಗೆ, ಅಯ್ಯೋ ಇಲ್ಲಿ ಎಷ್ಟೊತ್ತು ಹೋಗ್ಬೇಕು ಆಫೀಸ್ಗೆ, ಅಥವಾ ಎಷ್ಟು ಕೆಲಸ ಮಾಡಬೇಕು, ಏನು ಕತೆ ಇದು ಅಂತೆಲ್ಲ ನಂಗೆ ಡೌಟ್ ಇತ್ತು. ಅವ್ನು ಕೇಳಿದೆ ನಾನು, ಗುರು ಹೆಂಗೆ ಮಾಡೋದು ಏನು ಕತೆ ಅಂತ. ಹೆಂಗಿಲ್ಲ ನಾನು ಇಂಥ 2 ವೀಲರ್ ಇತ್ತು ಅಂತ ಹೇಳಿದ್ರೆ ಒಂದು ಬ್ಯಾಗ್ ಕೊಡ್ತಾರೆ, ಲಾಗಿನ್ ಆಗಿಬಿಟ್ರೆ ನಿಮ್ಗೆ ಆ ಬ್ಯಾಗ್ ಎತ್ಕೊಳ್ಳಿ, ಊಟ ಕೊಡ್ತಾರೆ, ಅದರ ಅಡ್ರೆಸ್ ಕೊಡ್ತಾರೆ, ತಗೋ ಕೊಟ್ಬಿಡೋದು ಅಷ್ಟೇ ಅಣ್ಣ ಅಂತ. ಎಷ್ಟೊತ್ತಿಂದ ಮಾಡ್ಬೇಕಮ್ಮ ಅಂತ ಕೇಳಿದೆ. ಅಣ್ಣ ನೀನು ಎಷ್ಟೊತ್ತಿಗಾರು ಮಾಡ್ಬೋದಣ್ಣ, ಯಾವಾಗ್ಲಾದ್ರು ಮಾಡಬೇಕು. ನೀನು 3 ಗಂಟೆಯಿಂದ 2 ಗಂಟೆ ಟೈಮ್ ಕೆಲಸ ಮಾಡ್ಬೋದು ಅಣ್ಣ, 1 ಗಂಟೆ ಟೈಮ್ ಕೆಲಸ ಮಾಡ್ಬೋದು. ನನಗೆ ಮೈಂಡ್ ಓಪನ್ ಆಗ್ಬಿಡ್ತು ಸರ್. ಯಾವಾಗ ಬೇಕಾದ್ರೂ ಮಾಡ್ಬೋದಲ್ಲ ಅನ್ನಲ್ಲ, ಅಲ್ಲಿಗೆ ಮೈಂಡ್ ಓಪನ್ ಆಗೋಯ್ತು. ಈಗ ಆ ಕೆಲಸ ಬಿಟ್ಬಿಟ್ಟು ಸಿನಿಮಾದಲ್ಲಿ ನಾನು ಏನಾರು ಅಕಸ್ಮಾತ್ ಡ್ರೀಮ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಇದೇ ಕೆಲಸ. ಬಟ್ ಜೊಮೊಟೊಗೆ ಹೋಗ್ಬೇಕಾದಾಗ ರೀ ಬೇಡ ಕಣ್ರಿ, ಈ ಸಿಟಿ ಒಳಗಡೆ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಗಿಲ್ಲಿ ಹೇಳ್ದ. ಇಲ್ಲಿ ನಾನು ಆಲ್ರೆಡಿ ಮುಳುಗೋಗ್ಬಿಟ್ಟಿದ್ದೀನಿ. ಯಾಕಂದ್ರೆ ನನಗೆ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇತ್ತು. 10 ಹೆಚ್ಚು ಕಮ್ಮಿ ಒಂದು 8 ರಿಂದ 10 ಲಕ್ಷ ಸಾಲ ಇತ್ತು ನನಗೆ. ಆಗ ಬರೀ ಇಂಟ್ರೆಸ್ಟ್ ಕಟ್ಟಬೇಕಾಯ್ತು. ನಂದು ಸ್ವಲ್ಪ ಮನೆಗಿನ ಎಲ್ಲ ಕಟ್ತಿ. ಆಮೇಲೆ ಎಲ್ಲ ನಮ್ಮ ಮಾವನ ಮಕ್ಕಳು ಸ್ವಲ್ಪ ಮದುವೆಗಿದ್ವಿ ಎಲ್ಲ ಇತ್ತು. ಎಲ್ಲ ನನ್ನ ಮೇಲೆ ಜವಾಬ್ದಾರಿ ಬಿದ್ದುಬಿಡ್ತು, ಅದನ್ನ ತೀರಿಸ್ಬೇಕಾಯ್ತು. ಅದ್ರ ಜೊತೆಗೆ ನಮ್ಮ ಅಪ್ಪ ಆಕ್ಸಿಡೆಂಟ್ ಆಗ್ಬಿಡ್ತು. ಫುದ್ದು ತಲೆಗಿಲೆ ಎಲ್ಲ ಓಪನ್ ಆಗ್ಬಿಟ್ಟು ತಗೊಬಂದು ನಿಮ್ಮಸ್ಗೆ ಹಾಕಿದ್ದೀನಿ, ದುಡ್ಡು ಬೇಕಲ್ಲ. ಸರಿ ಅಂತ ಹೇಳ್ಬಿಟ್ಟು ನುಗ್ಗದೆ ಜೊಮೊಟೊಗೆ ಲಾಗಿನ್ ಆದೆ. ಸರ್ ನೀವು ನಂಬ್ತಿರೋ ಜೊಮೊಟೊಲ್ಲಿ ಆಗಿರೋ ಅನುಭವಗಳು ಬೇರೆ ಪ್ರಪಂಚನೇ ಕಾಣ್ತಾ ಇತ್ತು ಅದ್ರಲ್ಲಿ. ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ, ಜೊಮೊಟೊಗೆ ಹೋದರೆ ನಿಮಗೆ 10 ಗಂಟೆ 11 ಗಂಟೆ ಆದಮೇಲೆ ಬೇರೆ ಕಾಣಿಸುತ್ತೆ ದುನಿಯಾ. ನಾನು 2 ಗಂಟೆ 3 ಗಂಟೆ 4 ಗಂಟೆ ಗಂಟು ಮಾಡಿದ್ದೀನಿ. ಕೆಲವು ಡೇ ಆ್ಯಂಡ್ ನೈಟ್ ಮಾಡಿದ್ದೀನಿ ನನಗಿರೋ ಕಮಿಟ್ಮೆಂಟ್. ಯಾಕಂದ್ರೆ 2,500 ರೂಪಾಯಿ ಒಂದಿನ ಬೇಕಾಗ ನನಗೆ. ಡೇ ಆ್ಯಂಡ್ ನೈಟ್ ಮಾಡಿಬಿಟ್ರೆ ಮಿನಿಮಮ್ 2,800 ರೂಪಾಯಿ ಅಥವಾ 3,000 ರೂಪಾಯಿ ಗಂಟು ಸಂಪಾದನೆ ಮಾಡೀನಿ. ಯಾಕಂದ್ರೆ ನಾಳೆ ಚೀಟಿ ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಈ ಥರದ್ದೆಲ್ಲ ಸಿಚುವೇಶನ್ ಬಂದಾಗ ನಾನು ಅದನ್ನು ಮಾಡಿದ್ದೀನಿ ನಾನು. ಸೊ ಆ ಥರ ಸಿಚುವೇಶನ್ ನಾನು ಮಾಡಿದಾಗ ಕೆಲವು ಟೈಮ್ಗಳಲ್ಲಿ ನನಗೆ ಒಂದೇ ಒಂದು ಇನ್ಸಿಡೆಂಟ್ ಅಂತ ಹೇಳಿದ್ರೆ, ಮಾತೇನಾದ್ರು ಗೊತ್ತಿದ್ದರೆ ಒಬ್ಬ ವ್ಯಕ್ತಿನ ಹೇಗೆ ಜಯಿಸ್ಕೊಬರ್ಬೋದು ಅಂತ. ಯಾಕಂದ್ರೆ ನನಗೆ ಆರ್ ಆರ್ ನಗರ ಮೇಘನ ಫುಡ್ಡಿಂದ ನನಗೆ ಫುಡ್ ಬಿತ್ತು. ಚಂದ್ರಪ್ಪ ಸರ್ಕಲ್ ಗೊತ್ತಾ ನಿಮಗೆ? ಯಾವ ಚಂದ್ರಪ್ಪ ಸರ್ಕಲ್ ಹಿಂಗೆ ಹೋದ್ರೆ ದೊಡ್ಡ ಆಲದ ಮರ ಹೋದ್ರೆ ಚಂದ್ರಪ್ಪ ಸರ್ಕಲ್, ಅಂದರೆ ಮಂಚಿಬೆಲೆ ಡ್ಯಾಮ್ಗೆ ಹೋಗ್ತಾರಲ್ಲ ಅಲ್ಲಿ 10-10:30ಗೆ ಆರ್ಡರ್ ಬಿತ್ತು ಸರ್. ನೀವು ಅಲ್ಲಿಗೆ ರೀಚ್ ಆಗೋದು ಎಷ್ಟೊತ್ತಾಗ್ಬೋದು? 10:30 10 ಮುಕ್ಕಾಲಿಗೆ ಆರ್ಡರ್ ಬಿತ್ತು. ಯಾಕಂದ್ರೆ ಅಲ್ಲಿ ಹೋಗೋಷ್ಟೇ 1 ಅವರ್.
ಫುಲ್ ಟೈಟು ಎಲ್ಲ. ಒಂದು ಕಾರಲ್ಲಿ ಕೂತಿದ್ದಾರೆ, 2800 ರೂಪಾಯಿ ಫುಡ್. ಅದು ಮಟನ್ ಪೇಪರ್ ಡ್ರೈ, ಚಿಕನ್ ಪೇಪರ್ ಡ್ರೈ, ಅದು ಇದು ಎಲ್ಲ. ನನಗೆ ಡೌಟ್ ಆಗೋಯ್ತು, ಯಾರು ಇಷ್ಟೊಂದು ಕ್ಯಾಶ್ ಕೊಡ್ತಾರೆ, ಏನು ಕತೆ ಅಂತ. ಯಾಕಂದ್ರೆ ಈಗ ನೀವು ಜೊಮೊಟೋಗೆ ಹೋಗ್ತೀರಿ, ಜೊಮೊಟೋಗೆ ಡೆಲಿವರಿ ಮಾಡೋಕೆ ಹೋದಾಗ ಅವ್ರೇನಾದ್ರು ಇಮಿಡಿಯೇಟ್ ಎಮರ್ಜೆನ್ಸಿ ಇದ್ರೆ ಅಲ್ಲಿ ಒಂದು ಬಿಲ್ ಐತೆ, ಅದನ್ನು ಹೊತ್ತಿದ್ರೆ ಇಮಿಡಿಯೇಟ್ ಬಂದ್ಬಿಡ್ತಾರೆ ಅವರು ಕಾನ್ಫರೆನ್ಸ್ಗೆ. ಏಕೆ ಏನೈತೆ ಸರ್, ಈ ಥರ ಕಿರಿಕ್ ಆಗ್ತೈತೆ ಅಂದರೆ ಫುಡ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಇನ್ನು ಹೊರಟುಬಿಡಿ ಅಂತಾರೆ. ನಾನು ಹೊರಟುಬಿಡೋ ಅಷ್ಟರಲ್ಲಿ ನನ್ನ ಮೊಬೈಲ್ನ ಕಿತ್ಕೊಬಿಡು. ಏಯ್ ದುಡ್ಡು ಕೊಡಲ್ಲ ಕಣೋ, ಹಂಗೆ ಹಿಂಗೆ ಅದೇನು ಮಾಡ್ತೀಯಾ, ಬೇರೆ ಲ್ಯಾಂಗ್ವೇಜ್ಲೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡೋದು. ಅಣ್ಣ ಒಂದು ಕೆಲಸ ಮಾಡಿ, ನೀವು ಮೊಬೈಲ್ ಕಿತ್ಕೊಂಡಿದ್ದೀರಲ್ಲ, ನಾನು ಮನೆಗೆ ಹೋಗಲ್ಲ, ನಾನು ಇಲ್ಲೇ ಸಾಯಿಸ್ಬಿಡಿ, ಬಟ್ ಮೊಬೈಲ್ ಕಿತ್ಕೊಳಕ್ಕೆ ಹೋಗ್ಬೇಡಿ ನೀವು. ಆ ಥರದ್ದೊಂದು ಫೀಲ್ ಆಗ್ಬಿಡುತ್ತೆ. ಯಾಕಂದರೆ ಅದು ನನಗೆ ಮೊಬೈಲೇ ಅಲ್ಲ ಸಂಪಾದನೆ. ಆಯ್ತಾ, ಇನ್ನು ನನ್ನ ಮೊಬೈಲ್ ಕೊಡಿ ಅಣ್ಣ, ಬೇಕಾದ್ರೆ ನೀವು ದುಡ್ಡು ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಂಗೆ ಮೊಬೈಲ್ ಕೊಡಲ್ಲ, ಹಂಗೆ ಹಿಂಗೆ ಅಂತ ಸಿಚುವೇಶನ್ ಮಾಡೋದು. ಒಂದು ನಿಮಿಷ ಅಣ್ಣ, ಈ ಥರ ನನಗೆ ಒಂದು ವೀಡಿಯೋ ತೋರಿಸ್ತೀನಿ, ದಯವಿಟ್ಟು ನೋಡಿ, ಅದಾದಮೇಲೆ ಬೇಕಾದ್ರೆ ನೀವು ಮೊಬೈಲ್ ಇಟ್ಕೊಳ್ಳಿ ಅಂತ. ನಮ್ಮಪ್ಪ ಬಿದ್ದು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲ್ ಇರೋದು, ಒಂದೇ ಒಂದು ವೀಡಿಯೋ ತೋರಿಸ್ತೆ. ಅದು ಆ ವಿಡಿಯೋ ತೋರಿಸ್ತಿದ್ದಕ್ಕೆ ಇಮಿಡಿಯೇಟ್ ಪಾಪ ಅವರು 100 ರೂಪಾಯಿ ಟಿಪ್ಸ್ ಕೊಟ್ಟರು, ದುಡ್ಡು ಕೊಟ್ಟರು, ಅವ್ರು ತರಿಸಿರೋ ಬಿನಲ್ಲಿ ನನಗೆ ಊಟನೂ ಕೊಟ್ಟು ಕಳಿಸ್ತಾರೆ. ಅದು ಸಿಚುವೇಶನ್ ಅದಂತ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಅದನ್ನು. ಆ ಥರದ್ದು ಇನ್ಸಿಡೆಂಟ್, ಹಾಂ, ಆ ಥರದ್ದು ಒಂದೊಂಥರ ಸಿಚುವೇಶನು ಹಂಗೆಲ್ಲ ಬದಲು ಮಾಡಿಬಿಟ್ಟಿತ್ತು ನನ್ನ. ಯಾಕಂದರೆ ನನಗೂ ಗಿಲ್ಲಿಗೂ ಸುಮಾರು ಸರಿ, ಎಷ್ಟೋ ಸರಿ ಊಟಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಹೊಡಿದ್ವಿ ನಾನು. ಆ ಥರ ಸಿಚುವೇಶನ್ ಆಗಿ ಯಪ್ಪ. ಇವಾಗ ನೋಡ್ತಾ ಇದ್ದೀರಾ, ಈ ಪ್ರೀತಿ ಮರಣ ಸಿಗ್ತಾ ಇದ್ದಂಗೆ ಏನ್ ಊಟ ಏನ್ ಮಾಡ್ಬೇಕು ಅನ್ನೋದು ನಿಮಗೆ, ಯಾಕಂದ್ರೆ ಟೈಮ್ ಇಲ್ಲ ಇವಾಗ ಊಟ ಮಾಡಕ್ಕೆ. ನಿಮ್ಗೆ ನೀವು ನಂಬ್ತಿರೋ ಬಿಡ್ತಿರೋ, ನಾವೆಲ್ಲ ಕನ್ಸ್ಕೊಂಡಿದ್ದು ಹಂಗೆ. ನೀವು ನಾನೀಗ ಒಂದು ಸಾಂಗ್ ಮಾಡಿದ್ದೀನಿ, ಸುಮಾರು ಜನ ಚಾನಲ್ ನೋಡಿ ಫೋನ್ ಮಾಡ್ತಾರೆ, ಪಾಪ ಶೂಟಿಂಗ್ ಹೋಗ್ಲಿರ್ತೀನಿ, ಅಲ್ಲಿರ್ತೀನಿ, ಇಲ್ಲಿರ್ತೀನಿ. ನಾವಿದ್ದಿದ್ದು ಹಿಂದೆನೇ ಚೆನ್ನಾಗಿತ್ತು ಅಥವಾ ಈಗ ಚೆನ್ನಾಗಿದ್ವಿ, ನಮಗೆ ಕನ್ಫ್ಯೂಸ್ ಆಗ್ತೈತೆ. ನಮ್ಮದೇ ಪೊಸಿಷನ್ ಹಿಂಗಾದ್ರೆ ಇನ್ನು ಇಲ್ಲಿ ಹೊರಗಡೆ ಬಂದ್ರೆ ಹೆಂಗೆ ಅಂತ. ಯಾಕಂದ್ರೆ ನಾವು ಎಲ್ಲೋ ಒಂದು ಕಡೆ ರೋಡಲ್ಲಿ ಕೂತ್ಕೊ ಎಗ್ ರೈಸ್ ತಿಂತಿದ್ವಿ, ರೋಡಲ್ಲಿ ಕೂತ್ಕೊ ಕಬಾಬ್ ತಿಂತಿದ್ವಿ, ರೋಡಲ್ಲಿ ಕೂತ್ಕೊ ಫಿಶ್ ಫ್ರೈ, ತವಾ ಫ್ರೈ. ಅವ್ನು ಫಿಶ್ ಫ್ರೈ ಎಲ್ಲರೂ ಒಂದು ಸ್ವಲ್ಪ ನೀವು ನಂಬ್ತಿರ ಬಿಡ್ತೀರ, ಅವ್ನು ಎಂಥ ಕಾಮಿಡಿ ಇಷ್ಟು ಅಂದರೆ, ಎಲ್ಲರೂ ಹೋಗ್ಬೇಕಾದ್ರೆ ರೋಡ್ ಸೈಡ್ಲಿ ಏನೋ ಫಿಶ್ ಫ್ರೈ ಬಂದ್ಬಿಟ್ಟು ಹಂಗೆ ಸ್ಮೆಲ್ ಬಂದ್ಬಿಡೋದು. ಸರ್ ಸೈಡ್ಗೆ ಹಾಕಿ, ಸರ್ ಸೈಡ್ಗೆ ಹಾಕಿ. ಯಾಕ್ರಿ, ಅಯ್ಯೋ ನೀವು ಹಾಕಿ ಹೇಳ್ತೀನಿ, ಬ್ರೇಕ್ ನನ್ನ ಕೈಲಿದ್ರೆ ನಾನು ಯಾಕೆ ಪಡ್ತೀನಿ, ನಿಮ್ಮ ಕಾಲ ಇದಿಲ್ಲ ಹಾಕಿ ಸರ್, ಏನೋ ಡೈಲಾಗ್ ಆಯ್ತು ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು, ಅವತ್ತು ನನ್ನ ಹತ್ರ ಅನ್ನೋದು ದುಡ್ಡಿರಲಿಲ್ಲ. ಏನು ಮಾಡೋದು ಗಿಲ್ಲಿ ಅಂತಂದೆ. ಇಲ್ಲ ನನಗೆ ಬೈಕೇ ಆಗ್ಬಿಟ್ಟೈತೆ, ನಾನೊಂಥರ ಬಸ್ಸಿ ಹೆಂಗ್ಸ್ತಾರ ಸರ್, ನನಗೆ ಬೇಕು ಅಂತ ಆ ಥರದ್ದೆಲ್ಲ ಕಾಮಿಡಿ ಮಾಡೋನು. ಸರಿ ಆಯ್ತು ಅಂತ ಹೇಳ್ಬಿಟ್ಟು 1 ಪೀಸು ತಗೊಂಡ್ವಿ. 1 ಪೀಸ್ ತಗೊಂಡು ಇಬ್ಬರು ಅರ್ಧ ತಿನ್ಕೊಂಡು, ಅದಲ್ಲೇ 1 ಪೀಸಲ್ಲಿ ನೀನು ಅರ್ಧ ತಿನ್ನು, ನಾನು ಅರ್ಧ ತಿನ್ನು ಅಂತ ಹೇಳ್ಬಿಟ್ಟು ತಿನ್ಕೊಂಡಾದ್ಮೇಲೆ ಹಂಗೆ ಗಿಲೇ ನಮಗೊಂದು ಒಳ್ಳೆ ಟೈಮ್ ಬರುತ್ತೆ, ಸುಮ್ಮನಿರಮ್ಮ ಮುಂದೆ ಹಂಗೆ ಮೋಟಿವೇಶನ್ ಮಾಡ್ತಾ. ಯಾಕಂದ್ರೆ ಕಾಮಿಡಿ ಕಿಲ್ಲಾಡಿಗೆ ಹೋದಾಗ ಒಂದು ಸ್ವಲ್ಪ ಒಂಥರ ಮೈಂಡ್ ಡೈವರ್ಟ್ ಥರ ಆಗ್ಬಿಟ್ಟಿದ್ದ ಅವನು. ಯಾಕಂದ್ರೆ ಏಕ್ದಮ್ ಹಾಸ್ಟೆಲ್ಗೆ ಹಾಕ್ಬಿಟ್ರೆ ಮಕ್ಕಳು ಹೆಂಗಾಗುತ್ತೆ, ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ಆವಾಗ ನಾನು ಮತ್ತೆ ಅವನನ್ನು ಕರ್ಕೋಗೋದು ನಾನೇ. ಎಷ್ಟೋ ಸರಿ ನಾನು ಜೊಮೊಟೊ ಬ್ಯಾಗ್ ಅವನು ಹಿಡ್ಕೊ ಕೂತ್ಕೋತಿದ್ದೆ, ತಗೋಗಲ್ಲ ಬಿಡ್ತಿದ್ದೆ ಅಭಯನಗರ ಸ್ಟುಡಿಯೋಗೆ. ಮತ್ತೆ ಆ ಕಡೆಯಿಂದ ಜೊಮೊಟೊ ಬ್ಯಾಗ್ ಕಟ್ಕೋದು, ಸೀದಾ ಇಲ್ಲಿಗೆ ಬರೋದು, ಕೆಲಸ ಮಾಡೋದು. ಸರ್ ಎಲ್ಲಿದ್ರಿ ಮತ್ತೆ ಬನ್ನಿ ಅಂತ ಹೇಳಿದ್ರೆ ಸಾಯಂಕಾಲ ಅವನು ನನ್ನ ರೂಮಿಗೆ ಕರ್ಕೊ ಬರೋದು, ಚಿಕನ್ ಮಟನ ಮಾಡ್ತಿದ್ದೆ, ತಿಂತಿದ್ದೆ. ಬಟ್ ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ ಅವನಿಗೆ. ಒಳ್ಳೆ ಮುದ್ದೆ, ಒಳ್ಳೆ ಸಾಂಬಾರು, ಒಳ್ಳೆ ರೈಸ್ ಆದರೆ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ತಿನ್ನೋ. ಹಂಗೆ. ಸೊ ಆ ಥರ ನಮ್ಗೆ, ಯಾಕಂದರೆ ನಾವು ಬಂದಿದ್ದೆ ಹೆಂಗೆ ಅಲ್ವಾ ಸರ್.